ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಎಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗ್ಧಮಿಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಚಲನೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಹೊತ್ತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಚಲನೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 1. 200 ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನು 40 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಿದ್ದಾನೆ. 2 ನಿಮಿಷ 20 ಸೆಕೆಂಡುಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟವೆಷ್ಟು? ನೋಡಿ, ಇಲ್ಲಿ ವೃತ್ತೀಯ ಪಥದಲ್ಲಿ ಒಬ್ಬ ವ್ಯಕ್ತಿ ಚಲಿಸುತ್ತಿದ್ದಾಗ ವೃತ್ತೀಯ ಪಥದ ವ್ಯಾಸ ಏನಾಗ್ತದೆ? D = 200 ಮೀಟರ್ ಆಗ್ತದೆ. ಇನ್ನು ವೃತ್ತದ ತ್ರಿಜ್ಯ ಏನಾಗ್ತದ್ರೆ R = D/2 ಆಗ್ತದೆ. ಅಂದ್ರೆ D/2 ಮಾಡಿದಾಗ 200/2 ಅಂದಾಗ 100 ಮೀಟರ್ ಆಗ್ತದೆ. ಇನ್ನು ವೃತ್ತದ ಪರಿಧಿ 2πr ಇದೆ. ವೃತ್ತದ ಪರಿಧಿ ಕಂಡುಹಿಡಿಬೇಕಾದ್ರೆ ಒಟ್ಟು ಚಲಿಸಿದ ದೂರ ನಾವು ಕಂಡುಹಿಡಿಬೇಕಾದ್ರೆ ವೃತ್ತದ ಪರಿಧಿ ಕಂಡುಹಿಡಿಬೇಕಾದ್ರೆ 2πr ಇದೆ. 2π × 100 ಮೀಟರ್ ಆಗ್ತದೆ R ಅಂದ್ರೆ. ಅಂದ್ರೆ ಇಲ್ಲಿ ನೋಡಿದಾಗ ಓಟಗಾರ 40 ಸೆಕೆಂಡ್ಗಳಲ್ಲಿ ಕ್ರಮಿಸಿದ ದೂರ 200π ಆಗ್ತದೆ. ಆಮೇಲೆ ಓಟಗಾರ 1 ಸೆಕೆಂಡ್ ಕ್ರಮಿಸಿದ ದೂರ 200π/40 ಆಗ್ತದೆ. ಹಂಗೆ ಓಟಗಾರ 2 ನಿಮಿಷ 20 ಸೆಕೆಂಡ್ಗಳು ಚಲಿಸಬೇಕಾದ್ರೆ 140 ಸೆಕೆಂಡ್ ತೆಗೆದುಕೊಳ್ತದೆ. ಹೀಗೆ 140 ಸೆಕೆಂಡ್ ಓಟಗಾರ ಚಲಿಸಿದ ದೂರ ಕಂಡುಹಿಡಿಬೇಕಾದ್ರೆ 200/40 × 22/7 × 140 ಅಂದ್ರೆ ಬಿಡಿಸಿದಾಗ 2200 ಮೀಟರ್ ಆಗ್ತದೆ. ಅಂದ್ರೆ ಇದು ಹೆಂಗ್ ಬರ್ತದ ಅಂದಾಗ ಪರಿಧಿ ಒಟ್ಟು ಚಲಿಸಿದ ದೂರ ಕಂಡುಹಿಡಿಬೇಕಾದ್ರೆ ಒಟ್ಟು ಚಲಿಸಿದ ದೂರ ಎಷ್ಟದ? ಪ್ರಾರಂಭದಲ್ಲಿ ಎಷ್ಟದ? ಓಟಗಾರ 1 ಸೆಕೆಂಡ್ದಾಗ 200π/400 ಮೀಟರ್ ಅದ. ಯಾಕಂದ್ರೆ ಒಟ್ಟು ಚಲಿಸಿದ ದೂರ, ಯಾಕಂದ್ರೆ ವೇಗ = ಒಟ್ಟು ಚಲಿಸಿದ ದೂರ ತೆಗೆದುಕೊಂಡ ಕಾಲ ಸೂತ್ರ ಇರೋದ್ರಿಂದ ನಾವು ಅದನ್ನು ಯೂಸ್ ಮಾಡಿ ಇಲ್ಲಿ ಸುಲಭವಾಗಿ ಕೊಂಡು. ಯಾಕಂದ್ರೆ ಸ್ಪೀಡ್ಗೆ ಏನು ಸಂಬಂಧ ಇಲ್ಲ, ಚಲಿಸಿದ ದೂರ ಕಂಡು ಒಟ್ಟು ಎಷ್ಟು ಸುತ್ತಾಗ್ತಾ ಪರಿಧಿ ಮೇಲೆ ನಾವು ಕಂಡು ಹಿಡಿಯಲಾಗ್ತದೆ. ಇನ್ನು ಸ್ಥಾನಪಲ್ಲಟ ಅಂದಾಗ ಓಟಗಾರನು ವೃತ್ತೀಯ ಪಥದಲ್ಲಿ 140 ಸೆಕೆಂಡ್ಗಳಲ್ಲಿ ಓಟಗಾರ 3.5 ಸುತ್ತು ಕ್ರಮಿಸುತ್ತಾನೆ. ಹಂಗಾರೆ 3 ಸುತ್ತು ಪೂರ್ಣಗೊಳಿಸಬೇಕಾದ್ರೆ 40 × 3 ಅಂದ್ರೆ 120 ಸೆಕೆಂಡ್ ಕಾಲ ಆಗ್ತದೆ. ಸ್ಥಾನಪಲ್ಲಟ 0 ಆಗಿರ್ತದೆ. ಉಳಿದ 20 ಸೆಕೆಂಡ್ಗಳಲ್ಲಿ ವೃತ್ತದಲ್ಲಿ ಅರ್ಧ ಪರಿಧಿಯನ್ನು ಸುತ್ತ, ಅಂದ್ರೆ ಅರ್ಧ ಪರಿಧಿ ಅಂದಾಗ ಸ್ಥಾನಪಲ್ಲಟ ವೃತ್ತದ ವ್ಯಾಸವಾಗಿರ್ತದೆ. ಯಾಕಂದ್ರೆ 140 ಸೆಕೆಂಡ್ಗಳಲ್ಲಿ ಓಟಗಾರನ ಸ್ಥಾನಪಲ್ಲಟ 200 ಮೀಟರ್ ಆಗ್ತದೆ. ಇನ್ನು ಜೋಸೆಫ್ 300 ಮೀಟರ್ ನೇರ ರಸ್ತೆಯ ಒಂದು ತುದಿ A ಇಂದ ಇನ್ನೊಂದು ತುದಿ B ಗೆ 2 ನಿಮಿಷ 30 ಸೆಕೆಂಡ್ಗಳಲ್ಲಿ ನಿಧಾನವಾಗಿ ಓಡುತ್ತಾನೆ. ನಂತರ ತಿರುಗಿ ಪುನಃ 100 ಮೀಟರ್ ದೂರದಲ್ಲಿ C ಗೆ 1 ನಿಮಿಷದಲ್ಲಿ ಓಡುತ್ತಾನೆ. ಹಾಗಾದ್ರೆ ಇಲ್ಲಿ A ಇಂದ B ಗೆ ಮತ್ತು A ಇಂದ C ಗೆ ಜೋಸೆಫ್ನ ನಿಧಾನಗತಿಯ ಓಟದ ಸರಾಸರಿ ಜವ ಮತ್ತು ವೇಗಗಳನ್ನು ಕಂಡುಹಿಡಿದನು. ನೋಡಿ, ಜೋಸೆಫ್ A ದಿಂದ ತುದಿಯಿಂದ B ತುದಿಗೆ ಕ್ರಮಿಸಿದ ದೂರ 300 ಮೀಟರ್ ಆಗ್ತದೆ, ಕೊಡ್ಲಾಗಿದ್ದಾನೆ. ಆಮೇಲೆ 300 ಮೀಟರ್ ಕ್ರಮಿಸಬೇಕಾದ್ರೆ ಅವ್ನು ತೆಗೆದುಕೊಂಡ ಕಾಲ 2 ನಿಮಿಷ 30 ಸೆಕೆಂಡ್. ಅಂದ್ರೆ ಒಟ್ಟು ಸೆಕೆಂಡ್ಗಳು ಎಷ್ಟಾಗ್ತದೆ? 150 ಸೆಕೆಂಡ್ ಆಗ್ತದೆ. ಯಾಕಂದ್ರೆ 2 ನಿಮಿಷಕ್ಕೆ 120 ಸೆಕೆಂಡ್ ಅದ. 120 + 30 ಅಂದ್ರೆ 150 ಸೆಕೆಂಡ್ ಆಗ್ತದೆ. ಇನ್ನು A ಇಂದ B ಗೆ ಅಂದಾಗ A ದಿಂದ B ಗೆ ಸರಾಸರಿ ಜವ ಏನಾಗ್ತದ್ರೆ ಒಟ್ಟು ಚಲಿಸಿದ ದೂರ ತೆಗೆದುಕೊಂಡ ಕಾಲ ಆಗ್ತದೆ. ಅವಾಗ ಒಟ್ಟು ಚಲಿಸಿದ ದೂರ V = S/T ಸೂತ್ರ. ಅವಾಗ ಒಟ್ಟು ಚಲಿಸಿದ ದೂರ 300 ಮೀಟರ್, ಒಟ್ಟು ತೆಗೆದುಕೊಂಡ ಕಾಲ 150. ಅವಾಗ 150/300 ಕಡ್ತಾ ಹೊಡೆದಾಗ 2 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಇನ್ನು ಸ್ಥಾನಪಲ್ಲಟ A ತುದಿಯಿಂದ B ತುದಿಗೆ ಇರುವ ಕನಿಷ್ಠ ದೂರ ಎಷ್ಟದ ಅಂದ್ರೆ 300 ಮೀಟರ್ ಅದ. ಆಮೇಲೆ ಇದೇ ರೀತಿಯಾಗಿ ಸರಾಸರಿ ವೇಗ ಕಂಡುಹಿಡಿದಾಗ ಸರಾಸರಿ ವೇಗ = ಸ್ಥಾನಪಲ್ಲಟ ತೆಗೆದುಕೊಂಡ ಕಾಲ. ಆಗ 300 ಮೀಟರ್ / 150 ಸೆಕೆಂಡ್ ಆಗ್ತದೆ. ಅವಾಗ 300/150 ಅಂದಾಗ 2 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಹೀಗೆ A ಇಂದ C ಗೆ ಇರ್ತಕ್ಕಂಥದ್ದು ಸರಾಸರಿ ಜವ ಒಟ್ಟು ಚಲಿಸಿದ ದೂರ ತೆಗೆದುಕೊಂಡ ಕಾಲ. ಆಗ V = S/T. ಅವಾಗ 400 ಮೀಟರ್ / 210 ಅಂದಾಗ 1.904 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗ, ಸರಾಸರಿ ವೇಗ ಆಗ್ತದೆ. ಇನ್ನು ಸ್ಥಾನಪಲ್ಲಟ A ತುದಿಯಿಂದ C ತುದಿಗೆ ಇರ್ತಕ್ಕಂಥ ಕನಿಷ್ಠ ದೂರ 300 - 100 ಅಂದಾಗ 200 ಮೀಟರ್ ಆಗ್ತದೆ. ಅವಾಗ ಸರಾಸರಿ ವೇಗ ಸ್ಥಾನಪಲ್ಲಟ ತೆಗೆದುಕೊಂಡ ಕಾಲ 200 ಮೀಟರ್ / 210 ಸೆಕೆಂಡ್ ಅಂದ್ರೆ 0.952 ಮೀಟರ್ ಪರ್ ಸೆಕೆಂಡ್ ಆಗ್ತದೆ.
ಇನ್ನು ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ತನ್ನ ಪ್ರಯಾಣದ ಸರಾಸರಿ ವೇಗವನ್ನು ಅಂದರೆ 20 km/h ಎಂದು ಲೆಕ್ಕಾಚಾರ ಹಾಕಿದ್ದಾನೆ. ಅದೇ ಮಾರ್ಗವಾಗಿ ಆತ ಹಿಂದಿರುಗಿ ಪ್ರಯಾಣಿಸಿದಾಗ ಟ್ರಾಫಿಕ್ ಕಡಿಮೆ ಇದ್ದ ಕಾರಣ ಸರಾಸರಿ ವೇಗ 30 km/h ಆದ್ರೆ ಅಬ್ದುಲ್ ಅನ್ನು ಪ್ರಯಾಣಿಸಿದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರು. ನೋಡ್ರಿ, ಅಬ್ದುಲ್ ವಾಹನದಲ್ಲಿ ಶಾಲೆಗೆ ಹೋಗುವಾಗ ಪ್ರಯಾಣದ ಸರಾಸರಿ ವೇಗ ಎಷ್ಟು? 20 km/h ಅದ. ಶಾಲೆಗೆ ತಲುಪಲು ತೆಗೆದುಕೊಂಡ ಚಲಿಸಿದ ದೂರ ಡಿ ಅದ. ತೆಗೆದುಕೊಂಡ ಕಾಲ T1 ಅದ. ಅಂದ್ರೆ ಸರಾಸರಿ ವೇಗ ಸ್ಥಾನ ಪ್ಲಸ್ ತೆಗೆದುಕೊಂಡ ಒಟ್ಟು ಕಾಲ ಆಗ್ತದೆ. ಆಗ 20 ಸ್ಮಾಲ್ ಡಿ ಅಪಾನ್ T1 ಆಗ್ತದೆ. ಆಗ T1 20 ಅಂದ್ರೆ D/20 ಆಗ್ತದೆ. ಸಮೀಕರಣ 1. ಇನ್ನು ಅಬ್ದುಲ್ ಶಾಲೆಯಿಂದ ಮರಳುವಾಗ ಪ್ರಯಾಣಿಸಿದ ಸರಾಸರಿ ವೇಗ 30 km/h ಅದ. ಶಾಲೆಯಿಂದ ಮನೆಗೆ ತಲುಪಲು ಚಲಿಸಿದ ಒಟ್ಟು ದೂರ ಡಿ ಆಗಿದಾಗ ತೆಗೆದುಕೊಂಡ ಕಾಲ T2 ಆಗ್ತದೆ. ಅವಾಗ 30 D ಅಪಾನ್ T2 ಆಗ್ತದೆ. ಅವಾಗ T2 D ಅಪಾನ್ 30 ಆಗ್ತದೆ. ಅಂದ್ರೆ ಇಲ್ಲಿ ಅಬ್ದುಲ್ ಅನ್ನು ಕ್ರಮಿಸಿದ ಒಟ್ಟು ದೂರ D ಪ್ಲಸ್ ಡಿ ಆಗ್ತದೆ. ತೆಗೆದುಕೊಂಡ ಒಟ್ಟು ಕಾಲ T1 ಪ್ಲಸ್ T2 ಆಗ್ತದೆ. ಅವಾಗ ಸರಾಸರಿ ವೇಗ ಒಟ್ಟು ಚಲಿಸಿದ ದೂರ ಒಟ್ಟು ತೆಗೆದುಕೊಂಡ ಕಾಲ. ಆಗ 2D ಅಪಾನ್ T1 ಪ್ಲಸ್ T2 ಆಗ್ತದೆ. ಅವಾಗ 2D ಅಪಾನ್ T1 ಪ್ಲಸ್ T2 ಅಂದಾಗ 2D ಅಪಾನ್ T1 ಅಂದ್ರೆ D ಅಪಾನ್ 20 ಪ್ಲಸ್ D ಅಪಾನ್ 30 ಆಗ್ತದೆ. ಅವಾಗ ಇಲ್ಲಿ 2 ಅಪಾನ್ 3 ಪ್ಲಸ್ 2/60 ಅವಾಗ 120/5 ಅಂದಾಗ 24 km/h ಆಗ್ತದೆ. ಎಷ್ಟು? 24 km/h. ಇನ್ನು ಸರೋವರ ಒಂದರ ಮೇಲೆ ಯಾಂತ್ರಿಕ ದೋಣಿಯೊಂದು ನಿಚ್ಚಳ ಸ್ಥಿತಿಯಿಂದ ಸರಳ ರೇಖೆಯ ಹೊಂಟ 8 ಸೆಕೆಂಡುಗಳ ನಂತರ ಚಲಿಸಿ 3 m/s ವೇಗೋತ್ಕರ್ಷಕ್ಕೆ ಒಳಗಾಗಿದೆ. ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರವೆಷ್ಟು? ನೋಡ್ರಿ, ಯಾಂತ್ರಿಕ ದೋಣಿಯ ಆರಂಭಿಕ ವೇಗ U ಅಂದ್ರೆ 0 ಕೊಡಲಾಗಿದೆ. ಯಾಂತ್ರಿಕ ದೋಣಿಯ ವೇಗೋತ್ಕರ್ಷ A ಅಂದ್ರೆ 3 m/s ಅದ. ತೆಗೆದುಕೊಂಡ ಕಾಲ 8 ಸೆಕೆಂಡ್ ಅದ. ಹಂಗಾರೆ ಯಾಂತ್ರಿಕ ದೋಣಿಯ ಚಲಿಸಿದ ದೂರ S ut ಪ್ಲಸ್ 1/2 AT² ಆಗ್ತದೆ. ಅವಾಗ ut ಅಂದ್ರೆ 0 × 8 ಪ್ಲಸ್ 1/2 A ಅಂದ್ರೆ 3 × 8² ಆಗ್ತದೆ. ಅವಾಗ 1/2 3 × 8 × 8 ಆಗ ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದಾಗ 96 ಮೀಟರ್ ಆಗ್ತದೆ. ಯಾಂತ್ರಿಕ ದೋಣಿಯ ಚಲಿಸಿದ ದೂರ 96 ಮೀಟರ್. ಇನ್ನು 52 km/h ಕಾರು ಚಲಾಯಿಸುತ್ತಿದ್ದ ಚಾಲಕ ಬ್ರೇಕ್ ಹಾಕಿದಾಗ ವಿರೋಧ ದಿಕ್ಕಿನಲ್ಲಿ ಏಕರೂಪದ ವೇಗೋತ್ಕರ್ಷ ಉಂಟಾಗಿದೆ. 5 ಸೆಕೆಂಡುಗಳ ನಂತರ ಕಾರು ನಿಶ್ಚಲವಾಗ್ತದೆ. ಆಮೇಲೆ 3 km/h ಕಾರು ಚಲಾಯಿಸುತ್ತಿದ್ದ ಇನ್ನೊಬ್ಬ ಚಾಲಕ ನಿಧಾನವಾಗಿ ಬ್ರೇಕ್ ಹಾಕಿದ್ದಾನೆ ಮತ್ತು ಆತನ ಕಾರು 10 ಸೆಕೆಂಡುಗಳಲ್ಲಿ ನಿಶ್ಚಲವಾಗಿದೆ. ಒಂದು ಗ್ರಾಫ್ ಹಾಳೆಯಲ್ಲಿ ಎರಡೂ ಕಾರುಗಳ ವೇಗ ಮತ್ತು ಕಾಲ ನಕ್ಷೆಗಳನ್ನು ಎಳೆಯಿರಿ. ಬ್ರೇಕ್ ಹಾಕಿದ ನಂತರ ಎರಡೂ ಕಾರುಗಳಲ್ಲಿ ಯಾವುದು ಹೆಚ್ಚು ದೂರ ಪ್ರಯಾಣಿಸಿದಂತೆ ಕೇಳಿದರು ಅವರು. ಇಲ್ಲಿ ನಕ್ಷೆಯನ್ನು ನೋಡೋಣ. ನಕ್ಷೆ ನೋಡಿದಾಗ ಒಂದು ಕಾರ್ದು ಸ್ಪೀಡ್ ಮತ್ತು ಕಾಲ ಅಂದ್ರೆ ವೇಗ ಮತ್ತು ಕಾಲ ನಕ್ಷೆಯನ್ನು ಕೊಡಲಾಗಿದೆ. ಜವ ಮತ್ತು ಕಾಲ ನಕ್ಷೆ ಇಲ್ಲಿ ನೋಡ್ರಿ, PR ಮತ್ತು SQ ಕ್ರಮವಾಗಿ 52 km/h ಮತ್ತು 3 km/h ನಲ್ಲಿ ಚಲಿಸುತ್ತಿರುವ ಎರಡು ಕಾರುಗಳ ವೇಗ ಕಾಲ ನಕ್ಷೆ ಆಗಿದೆ. ಇದು ಮೊದಲ ಕಾರು ನಿಚ್ಚಳ ಸ್ಥಿತಿಗೆ ಬರುವ ಮುನ್ನ ಚಲಿಸಿದ ದೂರ ಕ್ಷೇತ್ರಫಲ OAP ಆಗ್ತದೆ. ಅದರ ಇಲ್ಲಿ OAP ಇದು ಕನ್ನಡದ ಕ್ಷೇತ್ರಫಲ ಕಂಡುಬೇಕಾದ್ರೆ ತ್ರಿಭುಜ ಆಗ್ತದೆ. ತ್ರಿಭುಜದ ವಿಸ್ತೀರ್ಣ ಕಂಡುಸೂತ್ರ 1/2 ಪಾದ ಇಂಟು ಎತ್ತರ. 1/2 OR ಪಾದ OP ಎತ್ತರ ಆಗ್ತದೆ. ಅವಾಗ 1/2 OR ಅಂದ್ರೆ 5 ಸೆಕೆಂಡ್ ಅದ. ಆಮೇಲೆ OP ಅಂದ್ರೆ 52 ಕಿಲೋಮೀಟರ್ ಅದ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 1/2 5 ಇಂಟು 52 km/h ಮೀಟರ್/ಸೆಕೆಂಡ್ ಮಾಡ್ಬೇಕಾದ್ರೆ 52 ಇಂಟು 1 ಕಿಲೋಮೀಟ್ರಿಗೆ 1000 ಮೀಟ್ರು ಇಂಟು 1 ತಾಸಿಗೆ 3600 ಸೆಕೆಂಡ್ ಡಿವೈಡ್ ಮಾಡಬೇಕು. ಅವಾಗ ಮಾಡಿದಾಗ 1/2 ಇಂಟು 5 ಇಂಟು 130/9 ಆಗ್ತದೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 125/9 ಅಂದಾಗ 36.11 ಮೀಟರ್ ಆಗ್ತದೆ. ಇನ್ನು ಎರಡನೇ ಕಾರು ನಿಚ್ಚಳ ಸ್ಥಿತಿಗೆ ಬರುವ ಮುನ್ನ ಚಲಿಸಿದ ದೂರ ಅಂದರು. ಅವಾಗ ಕ್ಷೇತ್ರಫಲ ತ್ರಿಭುಜ OSQ ಆಗ್ತದೆ. ತ್ರಿಭುಜ OSQ ಇರ್ತದ. ಇಲ್ಲೂ ಸಹ 1/2 ಪಾದ ಇಂಟು ಎತ್ತರ. 1/2 ಪಾದ OQ ಎತ್ತರ OS. 1/2 ಪಾದ OQ 10 ಸೆಕೆಂಡ್ ಎತ್ತರ 3 km/h ಅದ. ಹಂಗಾರೆ 1/10 ಇಂಟು 3 ಇಂಟು 1000/3600 ಆಗ್ತದೆ.
ಇವಾಗ 1/2 10 ಇಂಟು 5/6 ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 25/6 ಆಗ್ತದೆ. ಅದು 4.16 ಮೀಟರ್ ಆಗ್ತದೆ. ಹಂಗಾರೆ ಇಲ್ಲಿ ಯಾವ ಕಾರು ಹೆಚ್ಚದಂದ್ರೆ ಮೊದಲನೇ ಕಾರು ಹೆಚ್ಚು ದೂರವನ್ನು ಚಲಿಸಿದೆ. ಇನ್ನು ಚಿತ್ರ 8.11ರಲ್ಲಿ 3 ವಸ್ತುಗಳಾದ ಎ ಬಿ ಸಿಗಳ ದೂರಕಾಲ ಗ್ರಾಫ್ ನಕ್ಷೆಯನ್ನು ತೋರಿಸಲಾಗಿದೆ. ನಕ್ಷೆಯನ್ನು ಅಧ್ಯಯನ ಮಾಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತಂದ್ರೆ ನೋಡ್ರಿ, ಇಲ್ಲಿ 3 ನಕ್ಷೆಯನ್ನು ಕೊಡಲಾಗಿದೆ. 3ರಲ್ಲಿ ಯಾವುದು ಅತಿ ಹೆಚ್ಚು ವೇಗವಾಗಿ ಚಲಿಸಿದೆ ಅಂದ್ರೆ ಮೊದಲ ಜವ = ಚಲಿಸಿದ ದೂರ ತೆಗೆದುಕೊಂಡ ಕಾಲ. ಅದರಿಂದ ಜವ ನಕ್ಷೆ ಇಳಿಜಾರು ನೋಡಿದಾಗ, ಸ್ಲೋಪ್ ನೋಡಿದಾಗ, y ಆಕ್ಸಿಸ್ ಮತ್ತು x ಆಕ್ಸಿಸ್ ಡಿಸ್ಟೆನ್ಸ್ ನೋಡಿದಾಗ ಗೊತ್ತಾಗ್ತದೆ ನಮಗೆ. ನೋಡಿ, ಬಿ ವಸ್ತುವಿನ ನಕ್ಷೆ ಇಳಿಜಾರು ಎ ಮತ್ತು ಸಿ ಗಿಂತ ಹೆಚ್ಚಾಗಿದ್ದು ಬಿ ವಸ್ತುವಿನ ವೇಗ ಹೆಚ್ಚಾಗಿದೆ. ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಬಿ ವಸ್ತುವಿನ ವೇಗ ಹೆಚ್ಚಾಗಿದೆ. ಪ್ರಾರಂಭದಲ್ಲಿ ಕಡಿಮೆ ಇದ್ರೆ ನಂತರದ ಹೆಚ್ಚಾದ. ಇನ್ನು ಎರಡನೇದು, ರಸ್ತೆಯಲ್ಲಿ ಏಕಕಾಲದಲ್ಲಿ ಮೂರು ಒಂದೇ ಬಿಂದುವಿನಲ್ಲಿ ಇದ್ದಾವೆ ಇಲ್ಲ. ಯಾಕೆ 3 ಒಂದೇ ಬಿಂದುವಿನ ಸಂದೇಶ ಇಲ್ಲ, ಅದಕ್ಕೆ ಅವರು ಒಂದೇ ಬಿಂದುವಿನಲ್ಲಿ ಇಲ್ಲ. 3 ವಸ್ತುಗಳು ಎ ಬಿ ಸಿ ಒಂದೇ ಬಿಂದುವಿನಲ್ಲಿ ಸಂಧಿಸುವುದಿಲ್ಲ. ಆದ್ದರಿಂದ ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಒಂದೇ ಬಿಂದುವಿನಲ್ಲಿ ಇರುವುದಿಲ್ಲ. ಇನ್ನು ಬಿ ಯು ಎ ಅನ್ನು ದಾಟಿದಾಗ ಸಿ ಯು ಎಷ್ಟು ದೂರ ಪ್ರಯಾಣಿಸಿತು? ನೋಡ್ರಿ, ಚಲಿಸಿದ ದೂರದ ಅಕ್ಷದಲ್ಲಿ 7 ಚಿಕ್ಕ ಚೌಕಗಳು ಅಂದರೆ 7 ಚಿಕ್ಕ ಚೌಕಗಳು ಅಂದರೆ 4 ಕಿಲೋಮೀಟರ್ ಆಗ್ತದೆ. ಒಂದು ಚಿಕ್ಕ ಚೌಕ ಅಂದ್ರೆ 4/7 ಕಿಲೋಮೀಟ್ರು. ಹಂಗಾರೆ ವಸ್ತು ಸಿ ಕೇಂದ್ರದಿಂದ 4 ಚೌಕದಲ್ಲಿದೆ. ಹಂಗಾರೆ 4/7 ಇಂಟು 4 ಅಂದರೆ 16/7 ಕಿಲೋಮೀಟರ್ ಆಗ್ತದೆ. ಹಂಗಾರೆ ಬಿ ಯು ಎ ಅನ್ನು ದಾಟಿದಾಗ ಸಿ ಯು ಕೇಂದ್ರದಿಂದ ಕ್ರಮಿಸಿದ ದೂರ 8 - 16/7 ಅಂದಾಗ 56 - 16. ಯಾಕೆ LCM ಕಂಡಾಗ 7 ಬರ್ತದೆ. 56 8 7 56 56 - 16 ಅಂದಾಗ 40/7 ಅಂದರೆ 5.714 ಕಿಲೋಮೀಟರ್ ಚಲಿಸ್ತದೆ. ಅಂದರೆ ಬಿ ಇಂದ ಎಗೆ ದಾಟಿದ ಸಿ ಯು 5.714 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತದೆ. ಇನ್ನು ಸಿ ಅನ್ನು ಬಿ ಯು ದಾಟಿದಾಗ ಬಿ ಯು ಪ್ರಯಾಣಿಸಿದ ದೂರ ಅಂದಾಗ ಸಿ ಅನ್ನು ಬಿ ಯು ದಾಟಿದಾಗ ಬಿ ಯು ಪ್ರಯಾಣಿಸಿದ ದೂರ 9 ಚೌಕ ಇರೋದ್ರಿಂದ 4/7 ಇಂಟು 9 ಅಂದರೆ 36/7 ಅಂದ್ರೆ 5.143 ಕಿಲೋಮೀಟರ್ ಆಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 7, 20 ಮೀಟರ್ ಎತ್ತರದಿಂದ ಚೆಂಡೊಂದು ನಿಧಾನವಾಗಿ ಬೀಳಿಸಲಾಯಿತು. ಒಂದು ವೇಳೆ ಅದರ ವೇಗವು ಏಕರೂಪವಾಗಿ 10 km/h ದರದಲ್ಲಿ ಹೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ? ಎಷ್ಟು ಕಾಲದ ನಂತರ ನೆಲಕ್ಕೆ ಬಡಿಯುತ್ತದೆ? ಇಲ್ಲಿ ಚೆಂಡು ಕ್ರಮಿಸಿದ ದೂರ s = 20 ಮೀಟರ್ ಅದ. ವೇಗೋತ್ಕರ್ಷ a = 10 m/s² ಅದ. ಆರಂಭಿಕ ವೇಗ u = 0 ಅದ. ಅಂದ್ರೆ ಅಂತಿಮ ವೇಗ v ಕಂಡುಹಿಡಿಬೇಕು. ಹಂಗಾರೆ ಚಲನೆಯ ಮೂರನೇ ಸಮೀಕರಣವನ್ನು ಯೂಸ್ ಮಾಡೋಣ. ಆಗ 2as = v² - u². ಅವಾಗ s = v² - u²/2a ಆಗ್ತದೆ. ಆದರೆ ನಮ್ಗೆ ಇಲ್ಲಿ ಏನು ಕಂಡಿಬೇಕು? v² ಕಂಡಿಬೇಕು. v² = u² + 2as ಆಗ್ತದೆ. ಅವಾಗ v² = 0 + 2 ಇಂಟು 10 ಇಂಟು 20 ಆಗ್ತದೆ. ಅವಾಗ v² = 400 ಬರ್ತದೆ. v ಅಂದ್ರೆ 400 ಎಷ್ಟು ರೂಟ? 20 ರೂಟ್ ಆಗ್ತದೆ. 20 m/s ಆಗ್ತದೆ. ಇನ್ನು ಚಲನೆಯ ಮೂರನೇ ಸಮೀಕರಣದಂತೆ v = u + at. ಅವಾಗ t ಕಂಡುಹಿಡಿಬೇಕು. v - u/t a ಆಗ್ತದೆ. t = 20/10 ಅಂದ್ರಾಗ 2 ಸೆಕೆಂಡ್ ಆಗ್ತದೆ. ಅಂದ್ರೆ ಚೆಂಡು 2 ಸೆಕೆಂಡ್ಗಳ ನಂತರ 20 m/s ವೇಗದೊಂದಿಗೆ ನೆಲಕ್ಕೆ ಬಡಿತದೆ. ಇನ್ನು ಪ್ರಶ್ನೆ ಸಂಖ್ಯೆ 8, ಚಿತ್ರ 8.12ರಲ್ಲಿ ಒಂದು ವಾಹನದ ಜವ ಕಾಲನಕ್ಷೆಯನ್ನು ತೋರಿಸಲಾಗಿದೆ. ಅಂದರೆ ಈ ಜವ ಕಾಲನಕ್ಷೆಯನ್ನು ನೋಡಿದಾಗ ಮೊದಲ 4 ಸೆಕೆಂಡುಗಳಲ್ಲಿ ಕಾರು ಚಲಿಸಿದ ದೂರ ಕಂಡುಹಿಡಿಯಿರಿ. ನಕ್ಷೆಯಲ್ಲಿ ಈ ಅವಧಿಯಲ್ಲಿ ಕಾರು ಚಲಿಸಿದ ದೂರ ಪ್ರತಿನಿಧಿಸಿದ ಪ್ರದೇಶವನ್ನು ಮಬ್ಬಾಗಿಸಿದನ್ನು ಗುರುತಿಸಿ ಅಂದ. ನೋಡ್ರಿ, ಮಬ್ಬಾಗಿ ಗುರುತಿಸಿದ ಪ್ರದೇಶ 1/4 ಇಂಟು ಯಾಕೆ ತ್ರಿಭುಜ ವಿಸ್ತೀರ್ಣ ಆಗ್ತದೆ. 1/2 ಪಾದ ಇಂಟು ಎತ್ತರ ಅಂದಾಗ 4 ಇಂಟು 6 ಅಂದರೆ 12 ಮೀಟರ್ ಆಗ್ತದೆ. ಕಾರು ಮೊದಲ 4 ಸೆಕೆಂಡ್ ಚಲಿಸಿದ ದೂರ 12 ಮೀಟರ್ ಆಗ್ತದೆ. ಅಷ್ಟೇ, 12 ಮೀಟರ್. ಇನ್ನು ನಕ್ಷೆ ಯಾವ ಭಾಗವು ಕಾರಿನ ಏಕರೂಪದ ಚಲನೆಯನ್ನು ಪ್ರತಿನಿಧಿಸ್ತದೆ? ನೋಡಿ, ನಕ್ಷೆಗೆ ಗುರುತಿಸಲಾದ ಕಪ್ಪು ಗೆರೆಯ 6 ಸೆಕೆಂಡುಗಳಲ್ಲಿ 10 ಸೆಕೆಂಡುಗಳವರೆಗೆ ಕಾರಿನ ಏಕರೂಪದ ಚಲನೆ ಪ್ರತಿನಿಧಿಸ್ತದೆ. 10 ಸೆಕೆಂಡುಗಳು 4ರಿಂದ ಹಿಡ್ಕೊಂಡು 6 ಸೆಕೆಂಡ್ ಹಿಡ್ಕೊಂಡು 10 ಸೆಕೆಂಡ್ವರೆಗೆ ಏಕರೂಪದ ಜವ ಅಲ್ಲಿ ನಕ್ಷೆಯನ್ನು ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಕೆಳಗಿನ ಸಂದರ್ಭಗಳಲ್ಲಿ ಯಾವುದು ಸಾಧ್ಯವೆಂದು ತಿಳಿಸಿ ಮತ್ತು ಪ್ರತಿಯೊಂದಕ್ಕೆ ತಲಾ ಒಂದು ಉದಾಹರಣೆ ಕೊಡಿ. ನೋಡ್ರಿ, ಕಾಯ ಒಂದು ಸ್ಥಿರ ವೇಗೋತ್ಕರ್ಷ ಅದರ 0 ವೇಗದೊಂದಿಗೆ ಆಗ್ತದೆ. ನೋಡಿ, ಕಾಯ ಒಂದರ ಸ್ಥಿರ ವೇಗೋತ್ಕರ್ಷ ಇರ್ತದೆ ಅನ್ನೋ 0 ವೇಗದೊಂದಿಗೆ ಸಾಧ್ಯವಿದೆ. ಯಾಕಂದ್ರೆ ಮೇಲಕ್ಕೆಸೆದ ಚೆಂಡ ಒಂದು
ಅಂದ್ರೆ 9.8 ಮೀಟರ್ ಪರ್ ಸೆಕೆಂಡ್ ಅಷ್ಟು ಸ್ಥಿರ ವೇಗೋತ್ಕರ್ಷ ಗಳಿಸಿದ್ರೆ ಗರಿಷ್ಠ ಎತ್ತರಕ್ಕೆ ತಲುಪಿದಾಗ ಅದರ ವೇಗ 0 ಆಗ್ತದ. ಎಸ್, ಇದು ಕರೆಕ್ಟ್ ಅದ. ಇನ್ನು ಕಾಯ ಒಂದು ದತ್ತ ದಿಕ್ಕಿನಲ್ಲಿ ಲಂಬ ದಿಕ್ಕಿನಲ್ಲಿ ವೇಗೋತ್ಕರ್ಷದೊಂದಿಗೆ ಸಾಧ್ಯವಿದೆ. ಯಾಕಂದ್ರೆ ವೃತ್ತೀಯ ಪಥದ ಚಲನೆಯಲ್ಲಿ ಕಾರು ದತ್ತ ದಿಕ್ಕಿನಲ್ಲಿ ಲಂಬ ದಿಕ್ಕಿನಲ್ಲಿ ವೇಗೋತ್ಕರ್ಷವನ್ನು ಚಲಿಸ್ತದೆ. When a car is moving in a particular track, the acceleration perpendicular to direction ಇರ್ತದೆ. ಇನ್ನು 42,250 ಕಿಲೋಮೀಟರ್ ತ್ರಿಜ್ಯವುಳ್ಳ ವೃತ್ತೀಯ ಕಕ್ಷೆಯಲ್ಲಿ ಕೃತಕ ಉಪಗ್ರಹವೊಂದು ಚಲಿಸುತ್ತದೆ. ಒಂದು ವೇಳೆ ಭೂಮಿಯ ಸುತ್ತಲೂ 24 ಗಂಟೆಗಳಲ್ಲಿ ತೆಗೆದುಕೊಂಡರೆ ಅದರ ಜವ ಲೆಕ್ಕಾಚಾರವನ್ನು ಮಾಡಿ. ವೃತ್ತೀಯ ಕಕ್ಷೆಯ ತ್ರಿಜ್ಯ r 42,250 ಕಿಲೋಮೀಟರ್ ಅದ. ವೃತ್ತೀಯ ಭೂಮಿಯ ಸುತ್ತಲೂ ಒಂದು ಸುತ್ತು ಹಾಕಲು ತೆಗೆದುಕೊಂಡ ಕಾಲ 24 ಗಂಟೆ ಅದ. ಅಂದ್ರೆ ಕೃತಕ ಉಪಗ್ರಹದ ಜವ ಕಂಡಿಡ ನೋಡಿ. ಕೃತಕ ಉಪಗ್ರಹ ಜವ ಕಂಡಿಬೇಕಾದ್ರೆ v = 2πr/t. ಈಗ 2πr ಅಂದಾಗ 2 × π ಬೆಲೆ 22 ಇನ್ನು r ಅಂದ್ರೆ 42,250 ಅದ. ಹಂಗಾರೆ ಇಲ್ಲಿ ಕಿಲೋಮೀಟರ್ ಅಂದಾಗ ಮೀಟರ್ ಮಾಡ್ಕೋಬೇಕಾಗ್ತದೆ. 1000 ಇಂಟು ಮಾಡಬೇಕು. ಡಿವೈಡ್ ಬೈ ತೆಗೆದುಕೊಂಡ ಕಾಲ ಇಲ್ಲಿ 24 ಗಂಟೆ ಅದನ್ನು ಸೆಕೆಂಡ್ ಮಾಡ್ಕೋಬೇಕಾಗ್ತದೆ. 24 ಗಂಟೆ ಅಂದ್ರೆ 60 × 60 3600 ಸೆಕೆಂಡ್ ಇಂಟು ಮಾಡಬೇಕಾಗ್ತದೆ. ಅವಾಗ 24 × 60 × 60 ಆದಾಗ ಗಂಟೆ ನಿಮಿಷ ಸೆಕೆಂಡಿಗೆ ಆಗ್ತದೆ. ಆಗ 2 × 22 ಡಿವೈಡ್ ಬೈ 42,250 ಇಂಟು 100 ಡಿವೈಡ್ ಬೈ 7 × 24 × 60 × 60 ಆಗ್ತದೆ. ಅದನ್ನು ಬಿಡಿಸಿದಾಗ 3073.74 ಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಅಂದರೆ 3.07 ಕಿಲೋಮೀಟರ್ ಪರ್ ಸೆಕೆಂಡ್ ಆಗ್ತದೆ. ಇಷ್ಟು 10 ಪ್ರಶ್ನೆಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥವು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳು ಮತ್ತು ಮಧ್ಯದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವ ಅಂತ ಹೇಳ್ತಾ, ಇದುವರೆಗೆ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.